ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಕಡಿಮೆ ಸಮಯ ಕಡಿಮೆ ಪದಾರ್ಥದಲ್ಲಿ ರೆಡಿಯಾಗುವಂಥ ಸ್ವೀಟ್ ರೆಸಿಪಿಗಳಲ್ಲಿ ಈ ಪುರಿ ಉಂಡೆನೂ ಕೂಡ ಒಂದು. ಇವಾಗ ಹಬ್ಬಗಳು ಹತ್ರ ಬರ್ತಾ ಇರೋದ್ರಿಂದ ಈ ರೀತಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥದಲ್ಲಿ ರೆಡಿಯಾಗುವಂಥ ಸ್ವೀಟ್ಗಳನ್ನ ಮಾಡಿ ತಟ್ಟೆ ತುಂಬಿ ದೇವ್ರ ಮುಂದೆ ಇಟ್ಟಾಗ ನೋಡೋದಕ್ಕೂ ಕೂಡ ಲಕ್ಷಣವಾಗಿ ಕಾಣುತ್ತೆ, ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಟ್ರೈ ಮಾಡಿ. ಇವಾಗ ಮೊದಲು ನಾನು ಈ ಪುರಿ ಉಂಡೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪುರಿ ತೋರಿಸ್ತಾ ಇದ್ದೀನಿ. ಕೆಲವರು ಮಂಡಕ್ಕಿ ಅಂತಾರೆ, ನಾವು ಪುರಿ ಅಂತಲೇ ಅನ್ನೋದು. ಸುಮಾರಾಗಿ ಒಂದು 2 ಲೀಟ್ರ್ ಆಗುವಷ್ಟು ಪುರಿನ ತಗೊಂಡಿದ್ದೀನಿ. ಅಂದರೆ ಸಪ್ಪೆ ಪುರಿ ತಗೋಬೇಕು. ನಾವು ಪುರಿ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಪ್ಪೆ ಪುರಿ ತಗೊಳ್ಳಿ. ಉಪ್ಪುಪ್ಪಿರುತ್ತೆ ನೋಡಿ, ಅಂಥ ಪುರಿನ ನೀವು ತಗೋಬೇಡಿ. ಇವಾಗ ನಾವು ಈ ಪುರಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಡಸ್ಟ್ ಇರುತ್ತೆ ಮತ್ತು ಗಲೀಜಿರುತ್ತೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ನಾವು ತಗೊಂಡಂಥ ಪುರಿ ಸ್ವಲ್ಪ ಮೆತ್ತಗಿತ್ತು ಅಂದರೆ ಬಿಸಿ ಮಾಡ್ಕೋಬೇಕು. ಅದು ಗರಿಗರಿಯಾಗಿ ಚೆನ್ನಾಗಿದೆ ಅಂದರೆ ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ. ಇವಾಗ ನಾನು ತಗೊಂಡಂಥ ಪುರಿನ ಸ್ವಲ್ಪ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ. 1 ಕಪ್ ಅಳತೆಯಿಂದ 4 ಕಪ್ ಆಗೋಷ್ಟು ಪುರಿನ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೆತ್ತಗಿದೆ ಅಂತ ಅನ್ನಿಸ್ತು ಇವಾಗ ಮಳೆಗಾಲ ಆಗಿರೋದ್ರಿಂದ, ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. 1 ಕಪ್ ಅಳತೆಯಿಂದ 4 ಕಪ್ ಆಗೋಷ್ಟು ನಾನು ಪುರಿನ ತಗೊಂಡಿದ್ದೀನಿ. ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ನಾವು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಮ್ಮ ಕೈ ಮುಟ್ಟೋವಷ್ಟು ಬಿಸಿ ಆದರೆ ಸಾಕು, ತುಂಬ ಹೊತ್ತು ಹುರ್ಕೊಳ್ಳೋದು ಬೇಡ. ಗರಿಗರಿಯಾಗಿತ್ತು ಅಂದರೆ ಹುರಿಯೋ ಅವಶ್ಯಕತೆ ಏನಿಲ್ಲ. ನೋಡಿ, ಈ ರೀತಿ ನಾನು ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನೋಡಿ, ಒಂದು ಪುರಿನ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಗರಿಗರಿಯಾಗಿ ಬರಬೇಕು. ಪುರಿ ಉಂಡೆನೂ ಕೂಡ ಅಷ್ಟೇ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಟು ಬೆಲ್ಲನ ಕರಗಿಸ್ಕೊಂಡು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು, ಅಂದರೆ ಪುರಿ ಹುರಿದಂಥ ಪಾತ್ರೆಗೇ ಸ್ವಲ್ಪ ಅಗಲವಾಗಿರೋ ಅಂಥದ್ದು ತಳ ದಪ್ಪಾಗಿರುವಂಥ ಪಾತ್ರೆನ ಇಟ್ಕೊಳ್ಳಿ. 1 ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 4 ಕಪ್ ಪುರಿಗೆ 1 ಕಪ್ ಆಗೋವಷ್ಟು ಬೆಲ್ಲ ಹಾಕಲೇಬೇಕು. ಅಳತೆನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಪುರಿ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. 4 ಕಪ್ ಪುರಿಗೆ 1 ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ನೀರು ಹಾಕ್ಕೋಬೇಕು. 1/4 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಧ್ಯ ಮಿಕ್ಸ್ ಮಾಡ್ಕೋತಾ ಪಾಕನ ರೆಡಿ ಮಾಡ್ಕೋಬೇಕು. ಫುಲ್ಲು ಗಟ್ಟಿ ಪಾಕ ಬರಬೇಕು. ಪುರಿ ಉಂಡೆನ ನಾವು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಈ ಪಾಕ ಮಾಡೋದು ಕೂಡ ಒಂದು ವಿಧಾನ ಆಗುತ್ತೆ. ಕರೆಕ್ಟಾಗಿ ಪಾಕ ಬರಲಿಲ್ಲ ಅಂದರೆ ಪುರಿ ಉಂಡೆ ಸ್ವಲ್ಪನೂ ಕೂಡ ಚೆನ್ನಾಗಿ ಬರಲ್ಲ, ಮತ್ತು ಉಂಡೆ ಕಟ್ಟೋದಕ್ಕೂ ಕೂಡ ಆಗಲ್ಲ. ಆ ಥರ ಆಗ್ಬಿಡುತ್ತೆ, ಮತ್ತು ಮೆತ್ತಗಾಗ್ಬಿಡ್ತವೆ ಪುರಿ ಉಂಡೆ ಎಲ್ಲ. ಹಾಗಾಗಿ ನಾವು ಈ ಬೆಲ್ಲದ ಪಾಕನ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಒಂದು ಸಲ ನಾವು ಚೆಕ್ ಮಾಡಿ ನೋಡ್ಕೊಳ್ಳೋಣ. ಮಧ್ಯೆ ನಾವು ಈ ರೀತಿ ಚೆಕ್ ಮಾಡ್ಕೋತಾನೆ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ನೂ ಕೂಡ ಪಾಕ ರೆಡಿಯಾಗಿಲ್ಲ. ಒಂದು 70% ಆಗೋಷ್ಟು ಪಾಕ ರೆಡಿಯಾಗಿದೆ. ಇನ್ನೂ ಕೂಡ ಸ್ವಲ್ಪ ನಾವು ಬೇಯಿಸ್ಕೋಬೇಕು. ನಾವು ಕೈಗೆ ತೆಗೆದಾಗ ನೋಡಿ, ಈ ರೀತಿ ಹರಡ್ಕೋಬಾರ್ದು. ಒಂದೇ ಕಡೆ ಗಟ್ಟಿಯಾಗಿ ಕೈ ಮೇಲೆ ಕೂತ್ಕೋಬೇಕು ಪಾಕ. ಇವಾಗ ನಾವು ಈ ಮೂಮೆಂಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಘಮಕ್ಕೋಸ್ಕರ. ಹಾಗೆ ಪುರಿ ಉಂಡೆಗಳು ಶೈನಿಂಗ್ ಆಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು, ಮತ್ತು ತಿನ್ನುವಾಗ ಸ್ವಲ್ಪ ಘಮ ಚೆನ್ನಾಗಿರಬೇಕು ಅಂತ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ನಾವು ಮಾಡುವಂಥ ಪುರಿ ಉಂಡೆ ಒಂದೊಳ್ಳೆ ಶೈನಿಂಗಲ್ಲಿ ರೆಡಿಯಾಗುತ್ತೆ. ಇವಾಗ 1 ಸ್ಪೂನು ಏಲಕ್ಕಿ ಪುಡಿ, 1 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಇನ್ನೊಂದು ಸಲ ನಾವು ಪಾಕನ ಚೆಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಪರ್ಫೆಕ್ಟಾಗಿ ಇದು ಪಾಕ ರೆಡಿಯಾಗಿದೆ. ಈ ರೀತಿ ಇರಬೇಕು. ತಟ್ಟೆಗೆ ಹಾಕಿದರೆ ಪಾಕ ಹರಡ್ಕೋಬಾರ್ದು. ಒಂದೇ ಕಡೆ ಗಟ್ಟಿಯಾಗಿ ಈ ರೀತಿ ಕುತ್ಕೋಬೇಕು. ಕೈಗೆ ನಾವು ಎತ್ಕೊಂಡಾಗ ಗಟ್ಟಿಯಾಗಿ ನಮ್ಮ ಕೈಗೆ ಸಿಗಬೇಕು. ನೋಡಿ, ಕೆಳಗಡೆ ಹಾಕಿದಾಗ ಸೌಂಡ್ ಬರಬೇಕು. ಈ ರೀತಿ ಮಾಡ್ಕೋತು ಅಂದರೆ ಪುರಿ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾವು ಈ ರೀತಿ ಪಾಕ ರೆಡಿ ಆಯಿತು ಅಂದರೆ ಹಿಂದೆನೇ ಪುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತಡ ಮಾಡಬಾರ್ದು. ಬೇಗ ನಾವು ಪುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಪಾತ್ರೆನ ಇಳಿಸಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ತಡ ಮಾಡಬಾರ್ದು. ಗ್ಯಾಸ್ ಮೇಲೆ ಇಟ್ಕೊಂಡು ಇನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇದ್ದರೆ ಪಾಕ ಎಲ್ಲ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ. ಇವಾಗ ನೋಡಿ, ಇಷ್ಟೇ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಬೇಗ ಉಂಡೆಗಳನ್ನ ಮಾಡ್ಕೋಬೇಕು. ತಡ ಮಾಡಬಾರ್ದು. ಇವಾಗ ನಿಮಗೆ ಕಲರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇರ್ಬೋದು. ಯಾಕೆ ಅಂದರೆ ಗ್ಯಾಸ್ ಮೇಲಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾದ್ರೆ ಕರೆಂಟ್ ಇರಲಿಲ್ಲ, ಸ್ವಲ್ಪ ಹಂಗಾಗಿ ಡಾರ್ಕಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ, ಕರೆಂಟ್ ಬಂದ ಮೇಲೆ ನ್ಯಾಚುರಲ್ ಆಗಿ ಪುರಿ ಉಂಡೆ ಕಲರ್ ಕಾಣಿಸ್ತಾ ಇದೆ. ಈ ರೀತಿ ನಾನು ಈ ಒಂದು ಸೈಜಲ್ಲಿ ಉಂಡೆನ ಮಾಡ್ಕೋತಾ ಇದ್ದೀನಿ. ಇನ್ನೂ ನಮಗೆ ಪುರಿ ಉಂಡೆ ಮಾಡೋದಕ್ಕೆ ಈಜಿ ಆಗಬೇಕು, ಮತ್ತು ಕೈ ಮುಟ್ಟೋದಕ್ಕೆ ಸ್ವಲ್ಪ ಬಿಸಿ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ ಈ ರೀತಿ ಸೌಟ್ ತಗೊಳ್ಳಿ. ಈ ರೀತಿ ಸೌಟಿಂದ ಪುರಿ ಉಂಡೆನ ಎತ್ಕೊಂಡು ಈಜಿಯಾಗಿ ನಾವು ಉಂಡೆಗಳನ್ನ ಮಾಡ್ಕೋಬೋದು. ಕೈಗೆ ಬಿಸಿನೂ ಕೂಡ ಜಾಸ್ತಿ ತಾಗಲ್ಲ, ಮತ್ತು ಉಂಡೆಗಳು ಕೂಡ ಒಂದೇ ಸಮನಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಈ ಒಂದು ಸೈಜಲ್ಲಿ ಎಲ್ಲ ಪುರಿ ಉಂಡೆಗಳನ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ.
ಇವಾಗ ಕೊನೆಯಲ್ಲಿ ಈ ರೀತಿ ನಾನು ಒಂದು ಪುರಿ ಉಂಡೆನ ಗೋಪುರ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ತಟ್ಟೆ ಸುತ್ತ ನಾವು ಉಂಡೆಗಳನ್ನ ಇಟ್ಟು ಈ ರೀತಿ ಒಂದು ಗೋಪುರ ಶೇಪಲ್ಲಿ ಇರುವಂಥ ಪುರಿ ಉಂಡೆನ ಮಧ್ಯದಲ್ಲಿ ಇಟ್ಟು ದೇವ್ರ ಮುಂದೆ ಇಟ್ಟಾಗ ನೋಡೋದಕ್ಕೆ ಲಕ್ಷಣವಾಗಿ ಕಾಣುತ್ತೆ, ಮನಸ್ಸಿಗೂ ಕೂಡ ಖುಷಿ ಅನಿಸುತ್ತೆ. ನೋಡಿ ಈ ರೀತಿ ನಾನು ಈ ಒಂದು ಆಕಾರದಲ್ಲಿ ಒಂದು ಪುರಿ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ಗೋಪುರ ಶೇಪಲ್ಲಿ. ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಎಲ್ಲ ಪುರಿ ಉಂಡೆಗಳು ಕೂಡ ತುಂಬ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ರೆಡಿಯಾಗುವಂಥ ಒಂದು ಸ್ವೀಟ್ ಅಂದರೆ ಅದು ಪುರಿ ಉಂಡೆ. ಮಕ್ಕಳಂತಲೇ ಅಲ್ಲ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.